ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ರಾಜ್ಯ ಸರ್ಕಾರದಿಂದ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳ ಬಿಡುಗಡೆಯ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಹೌದು, ಮೂಲಗಳಿಂದ ಬಂದಿರತಕ್ಕಂತಹ ಮಾಹಿತಿ ಆದರೂ ಏನು, ಮಾರ್ಚ್ ಹಾಗೂ ಏಪ್ರಿಲ್ ಜೊತೆಗೆ ಮೇ ತಿಂಗಳ ಹಣವನ್ನು ಕೂಡ ಕೊಡಲಿಕ್ಕೆ ಸಿದ್ಧವಾದ ರಾಜ್ಯ ಸರ್ಕಾರ. ಇದೆಲ್ಲವೂ ಕೂಡ ಈಗಾಗಲೇ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಹಾಗೆ ಅಂಗವಿಕಲರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ದುಡ್ಡು ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರ ಕೊಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಬಂದಿದೆ. ಬನ್ನಿ ಹಾಗಾದ್ರೆ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಎಲ್ಲವೂ ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸುಮಾರು 20ರಿಂದ 23 ಲಕ್ಷ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ಮಧ್ಯದಲ್ಲಿ ಹೊರಗಿಡಲಾಗಿತ್ತು. ಹಾಗಾದ್ರೆ ಯಾವ ಕಾರಣಕ್ಕಾಗಿ, ಅದರಲ್ಲಿ ನೀವು ಕೂಡ ಆಗಿದ್ರೆ ನಿಮ್ಮ ಅಕೌಂಟ್ಗಂತೂ ದುಡ್ಡು ಬರೋದಿಲ್ಲ. ಇದು ಖಂಡಿತವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಖುದ್ದಾಗಿ ಸರ್ಕಾರವೇ ಅಫಿಸಿಯಲ್ ಅಧಿಕೃತ ಮಾಹಿತಿ ತಿಳಿಸಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಯಾರು ಇಂಥವರಿಗೆ ದುಡ್ಡು ಬರೋದಿಲ್ಲ, ಇನ್ನು ದುಡ್ಡು ಬರಬೇಕಂದ್ರೆ ನಾವೇನು ಮಾಡಬೇಕು, ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಆ ಕಾರಣಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ, ಅದಕ್ಕೆ ಸೊಲ್ಯೂಷನ್ ಕೂಡ ನಿಮ್ಮ ಮುಂದೆ ಇಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಇಲ್ಲಿ ಕೂಡ ಆಗಿದ್ದಾವೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನೀವು ಕಾಣ್ತಾನೆ ಇದ್ದೀರಿ, ಸಾಕಷ್ಟು ಚೇಂಜಸ್ಗಳು ಇಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು, ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಶಕ್ತಿ ಯೋಜನೆಯಲ್ಲಿ ಕೂಡ ದೊಡ್ಡ ಬದಲಾವಣೆ ಆಗೋದಿದೆ. ಅಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ತರಲಿದ್ದಾರೆ. ಹೀಗೆ ಒಂದೊಂದಾದ್ಮೇಲೆ ಒಂದೊಂದು ಬದಲಾವಣೆಗಳು ಇದ್ದೇ ಇರ್ತವೆ. ಈಗ ಸದ್ಯಕ್ಕೆ ಪಿಂಚಣಿ ಯೋಜನೆಯಲ್ಲಿ ನಮಗೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕೊಟ್ಟರೆ ಸಾಕು ಅನ್ನುವಂತಹ ರೀತಿಯಲ್ಲಿ ಎಲ್ಲ ಪಿಂಚಣಿದಾರರು ಯೋಚನೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಲ್ಲ. ಈಗ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳನ್ನೇ ಗಮನ ಹರಿಸೋದಾಗಿದೆ. ಅದರಲ್ಲಿ ಕೂಡ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಅಷ್ಟೆಲ್ಲ ಗಮನ ಹರಿಸೋದ್ರು ಸಹಿತ. ಹಾಗಾದ್ರೆ ಈ ಪಿಂಚಣಿ ಯೋಜನೆಗೆ ದುಡ್ಡು ಕೊಡೋರಾದ್ರೂ ಯಾರು? ಸರ್ಕಾರವೇ ಕೊಡಬೇಕಲ್ಲ. ಸೊ ಇಂತಹ ಪ್ರಶ್ನೆಗಳನ್ನ ಇಲ್ಲಿ ಆಕ್ರೋಶವನ್ನ ಎಲ್ಲ ಹಿರಿಯ ನಾಗರಿಕರು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸರಿಯಾದ ಸಮಯಕ್ಕೆ ದುಡ್ಡು ಬಂದರೆ ನಾವು ಕೇಳುವಂತಹ ಅವಶ್ಯಕತೆನೇ ಇರೋದಿಲ್ಲ. ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ಸರಿಯಾದ ಸಮಯಕ್ಕೆ ದುಡ್ಡು ಬರ್ತಾ ಇತ್ತು. ಈ ಯೋಜನೆಗಳು ಬಂದಾಗಿನಿಂದ ನಮಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ. 2-3 ತಿಂಗಳ ಹಣ ಪೆಂಡಿಂಗ್ ಉಳಿತಾ ಇದೆ. ಸರಿಯಾದ ಸಮಯಕ್ಕೆ ದುಡ್ಡು ಬಂದರೆ ನಮಗೆ ಎದಕ್ಕಾದ್ರೂ ಯೂಸ್ ಆಗತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಈಗ ಬರ್ತಕ್ಕಂತಹ ಕಂತುಗಳನ್ನು ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಈ ಕಾರಣಕ್ಕಾಗಿನೇ ಮುಂದಾಗಿದೆ. ಈಗ ಮಾರ್ಚ್ ತಿಂಗಳ ಹಣವೂ ಕೂಡ ಪೆಂಡಿಂಗ್ ಉಳಿದಿತ್ತು, ಫೆಬ್ರವರಿದು ಕ್ಲಿಯರ್ ಆಗಿದೆ. ಇನ್ನು ಏಪ್ರಿಲ್ ಜೊತೆಗೆ ಹಾಗೆ ಮೇ ತಿಂಗಳದು ಕೂಡ ಕೊಡ್ತೀವಿ ಅನ್ನುವಂತಹ ಸ್ಪಷ್ಟನೆಯನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನ ನಿಮ್ಮ ಅಕೌಂಟ್ಗಳಿಗೆ, ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗತ್ತೆ. 3 ತಿಂಗಳ ಹಣ ಒಟ್ಟೊಟ್ಟಿಗೆ ಜಮಾ ಆಗತ್ತೆ ಸ್ನೇಹಿತರೆ. ಬರೀ 2,000 ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೂ ಹಲವಾರು ದುಡ್ಡುಗಳು ನಿಮಗೆ ಎಷ್ಟು ಪಿಂಚಣಿ ಜಮಾ ಆಗುತ್ತೆ ನೋಡಿ. ಈಗ 800 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 2,400 ರೂಪಾಯಿ ಜಮಾ ಆಗುತ್ತೆ. ಅಂದರೆ 3 ಪಟ್ಟು ಜಮಾ ಆಗುತ್ತೆ, 3 ತಿಂಗಳ ಹಣ ಜಮಾ ಆಗುತ್ತೆ. ಇನ್ನು ಇಲ್ಲಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಏನಪ್ಪಾ ಅಂದ್ರೆ, ಪಿಂಚಣಿದಾರರನ್ನ ಈ ಪಿಂಚಣಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಹೊರಗಿಡಲಾಗಿದೆ. ಕಾರಣವೇನು, ಯಾತಕ್ಕೆ ಈ ಯೋಜನೆಯಿಂದ ಹೊರಗಿಡಲಾಗಿದೆ? ಸೊ ಇದ್ರ ಬಗ್ಗೆ ನಾವು ಒಂದಿಷ್ಟು ತಲೆಯಲ್ಲಿ ಓಡಿಸೋದಾದ್ರೆ ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳಿಗೆ ತೆಗೆದುಹಾಕಲಿಕ್ಕೆ ಪ್ರಾರಂಭದಿಂದ ಒಂದು ಕಾರಣ ಇತ್ತು. ಈಗ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದವರು ಕೂಡ ಲಕ್ಷಾಂತರ ಫಲಾನುಭವಿಗಳು ಹಾಗೆ ದುಡ್ಡನ್ನು ಪಡ್ಕೊಳ್ತಾನೆ ಬಂದಿದ್ರು. ಯಾವ ಸರ್ಕಾರವೂ ಕೂಡ ಸರಿಯಾಗಿ ವೆರಿಫಿಕೇಶನ್ ಮಾಡ್ತಾ ಇರಲಿಲ್ಲ, ನೆಕ್ಸ್ಟ್ ಮತ್ತೆ ಅಂತ. ಆದರೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿನ ಕೊರತೆ ಯಾವಾಗ ಪ್ರಾರಂಭವಾಯಿತು ಆವಾಗಿನಿಂದಲೂ ಕೂಡ ವೆರಿಫಿಕೇಶನ್ ಮೇಲೆ ವೆರಿಫಿಕೇಶನ್ ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ಇದನ್ನು ನಾವು ನೋಡ್ತಾನೆ ಇದ್ದೀವಿ. ಹಾಗೆ ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ನಮಗೆ ಕಾಣಿಸುತ್ತೆ. ಸೊ ಇದೇ ರೀತಿಯಾಗಿ ಯಾರು ಎಲಿಜಿಬಲ್ ಇಲ್ಲ ಅಂದರೂ ಸಹಿತ ಅಪ್ಲೈ ಮಾಡಿರ್ತಾರೆ, ದುಡ್ಡನ್ನು ಹಾಗೆ ಪಡ್ಕೊಳ್ತಿರ್ತಾರೆ, ಅಂಥವರನ್ನು ತೆಗೆದಾಕಿದೆ. ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಲಕ್ಷಾಂತರ ಫಲಾನುಭವಿಗಳು ಈ ಯೋಜನೆಯಿಂದ ಹೊರಗಿದ್ದಾರೆ. ಯಾಕೆ ಅಂದರೆ ಲಾಭವೂ ಕೂಡ ಪಡ್ಕೊಳ್ತಾ ಇದ್ದಾರಂತೆ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಹೇಗಂದರೆ ತೀರಿ ಹೋದವರ ಅಕೌಂಟಿಗೆ ಹಾಗೆ ದುಡ್ಡನ್ನು ಜಮಾ ಮಾಡ್ಕೊಳ್ಳೋದು, ತದನಂತರ ಫೋನ್ಪೇ ಅಥವಾ ಪೇಟಿಎಂನ ಮುಖಾಂತರ ದುಡ್ಡನ್ನು ವಿಡ್ರಾಲ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಇದ್ದಾರಂತೆ. ಯಾಕೆ ಇಲ್ಲಿ ಹೇಗೆ ಗೊತ್ತಾಗುತ್ತೆ ಸರ್ಕಾರಕ್ಕಂದ್ರೆ, ಈಗಾಗಲೇ SIR ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ.
ಮೊನ್ನೆ ತಾನೇ ಗಣತಿಯ ಕಾರ್ಯ ನಡೀತು. 60 ಪ್ರಶ್ನೆಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಕೇಳಿದ್ರು. ಅದರಲ್ಲಿ ಎಷ್ಟು ಜನ ಇದ್ದಾರೆ, ಯಾರು ಬದುಕಿದ್ದಾರೆ, ಯಾರು ಇಲ್ಲ, ಎಷ್ಟು ಜನ ಪಿಂಚಣಿ ಪಡ್ಕೊಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಅಲ್ಲಿ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಹೀಗಾಗಿ ಅದರ ಆಧಾರದ ಮೇಲೆ ಮರಣ ಪ್ರಮಾಣ ಪತ್ರವನ್ನು ತೆಗಿಸದೆ ಕುಟುಂಬದವರು ಗೃಹಲಕ್ಷ್ಮಿ ದುಡ್ಡನ್ನು ಹಾಗೆ ಪಡ್ಕೊಳ್ತಾ ಇದ್ದಾರೆ. ಮುಖ್ಯಸ್ಥಿ ತೀರಿ ಹೋಗಿರ್ತಾರೆ, ಆದರೂ ಸಹಿತ ಗೃಹಲಕ್ಷ್ಮಿ ದುಡ್ಡು ಪಡ್ಕೊಳ್ಳೋದು. ಇಲ್ಲಿ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿದಾರರು ತೀರಿ ಹೋಗಿರ್ತಾರೆ, ಆದರೂ ಸಹಿತ ಪಿಂಚಣಿ ಪಡ್ಕೊಳ್ಳೋದು, ಈ ರೀತಿ ನಡೀತಾ ಇದೆ. ಸೊ ಹೀಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಇಡಲಿಕ್ಕೆ ಸಂಪೂರ್ಣವಾದಂತಹ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗತ್ತೆ. ಹೌದು ಸ್ನೇಹಿತರೆ, ನಿಮ್ಮ ರೇಷನ್ ಕಾರ್ಡನ್ನೇ ನಾವು ಖುದ್ದಾಗಿ ಪೂರ್ತಿಯಾಗಿ ರದ್ದು ಮಾಡ್ತೀವಿ. ಇದುವರೆಗೂ ಪಡ್ಕೊಂಡಿರ್ತಕ್ಕಂತಹ ಪಿಂಚಣಿ, ಗೃಹಲಕ್ಷ್ಮಿ ದುಡ್ಡನ್ನು ನಾವು ರಿಟರ್ನ್ ಪಡ್ಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗಾದರೆ ನೀವು ಕೂಡ ಪಿಂಚಣಿದಾರರಾಗಿದ್ದು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಯಾರಾದರೂ ನಿಮ್ಗೆ ಗೊತ್ತಿದ್ರೆ ತೀರಿ ಹೋಗಿರ್ತಾರೆ, ಆದರೂ ಸಹಿತ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಅಂದ ಬಳಿಕ ಅಂಥವ್ರಿಗೆ ಈಗಲೇ ಎಚ್ಚರಿಕೆಯನ್ನು ಕೊಡಿ. ಆ ರೀತಿ ಏನಾದರೂ ಆಗಿದ್ದೆ ಆದರೆ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ಗಳು, ಪಿಂಚಣಿ ಯೋಜನೆ ಎಲ್ಲ ಲಾಭ ಪಡ್ಕೊಳ್ಳೋದನ್ನು ನಿಲ್ಲಿಸಿ ಪಡ್ಕೊಂಡಿರ್ತಕ್ಕಂತಹ ದುಡ್ಡನ್ನು ಕೂಡ ರಿಫಂಡ್ ಮಾಡ್ಕೊಳ್ತಂತೆ ಸರ್ಕಾರ, ಮತ್ತು ಏನಾದರೂ ಆ್ಯಕ್ಷನ್ ಕೂಡ ತೆಗೆದುಕೊಳ್ಬಹುದು. ಸೊ ಈ ರೀತಿ ಲಕ್ಷಾಂತರ ಫಲಾನುಭವಿಗಳು ಮಾಡಿರ್ತಕ್ಕಂತಹ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ರದ್ದು ಮಾಡಲಾಗುತ್ತೆ. ಇನ್ನಿತರ ಕಾರಣಗಳು ಕೂಡ ಇದ್ದಾವೆ. ಸೊ ನಿಮ್ಮ ಪಿಂಚಣಿ ಬಂದಿಲ್ಲ ಅಂದರೆ ಅದಕ್ಕೇನು ಸಮಸ್ಯೆ ಆಗಿದೆ ನೋಡ್ಕೊಳ್ಳಿ. ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಅಂದರೆ ಈ KYC ಆಗಿದೆ ಅಲ್ವಾ ನೋಡ್ಕೊಳ್ಳಿ, ಮತ್ತು ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆ ಎಲ್ಲ ನೋಡ್ಕೊಳ್ಳಿ. DBT ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಮಾಡ್ಲಿಕ್ಕೆ ಬರೋದಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಮೆಸೇಜ್ ಮಾಡಿ ಕೊಟ್ಬಿಡ್ತೀನಿ, ನಿಮ್ಗೆ ಹೇಳ್ಬಿಡ್ತೀನಿ. ಓಕೆ, ಈ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ. ಹಾಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.